ಸಂವಿಧಾನ ನಮಗೆ ಮಾರ್ಗದರ್ಶನ ನೀಡುವ ಒಂದು ಕೈಪಿಡಿ ಆಗಬೇಕು. ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ವಿಚಾರ ಸಂಕಿರಣ ಕಾರ್ಯಕ್ರಮ. ಸಂವಿಧಾನವನ್ನ ನಾವು ರಕ್ಷಿಸಿದರೆ ನಮ್ಮನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಸಂವಿಧಾನ ಹೊತ್ತುಕೊಳ್ಳುತ್ತದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಭಿಮಾನಿಗಳ ಬಳಗದ ವತಿಯಿಂದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಜನ್ಮದಿನದ ಪ್ರಯುಕ್ತ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ, ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ, ಬಿಕೆ ರವಿಕುಮಾರ್, ಯೋಜಕ ವಡೇಗೆರೆ ಡಾಕ್ಟರ್ ಮಹಾದೇವು, ಪಿ ಸಂಘಸೇನ, ಕೆಎಂ ನಾಗರಾಜು, ಶಂಕರ್, ಎಂ ಶಿವನಾಗಣ್ಣ, ದೊಡ್ಡರಾಯಪೇಟೆ, ಸಿದ್ದರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಮ್ಮ ನಂಜುಂಡ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಾಮರಾಜನಗರ. ನಾವು ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಅತ್ಯಂತ ಅದ್ದೂರಿಯಾಗಿ ಅಂಬೇಡ್ಕರ್ ಅವರ ಇಲಾಖೆಯನ್ನು ಆಚರಣೆ ಮಾಡಿದ್ದೀವಿ. ಈ ದಿನ ಸಹ ಇದೇ ರೀತಿ ದೇಶದ ಸಭಾಂಗಣದಲ್ಲಿ ಮುಂದಿನ ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಬಗ್ಗೆ ಇವತ್ತು ಈ ಒಂದು ವಿಚಾರದಿಂದ ನಡೀತಾ ಇದೆ. ಅನೇಕರು ಮಹನೀಯರು ಅಂಬೇಡ್ಕರ್ ಅವರ ವಿಚಾರಧಾರೆ ಬಗ್ಗೆ ಮತ್ತು ಮಹಾದೇವಪ್ಪ ಅವರ ಬಗ್ಗೆ ತಮ್ಮ ವಿಷಯವನ್ನು ನಡೆಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ. ಏನಾಗ್ತದೆ ಒಂದೇ ಮಾತನ್ನು ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಾದರೂ ದೇಶದಲ್ಲಿ ಸಂವಿಧಾನಕ್ಕೆ ಎಲ್ಲರೂ ತಿಳ್ಕೊಂಡಾಗ ಈ ದೇಶಕ್ಕೆ ವಿನಾಶ ಖಂಡಿತ ಮಾಡ್ತಾರೆ. ಹಾಗಾಗಿ ಇದರ ಅರಿವು ಎಲ್ಲರೂ ಭಾಳ. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಒಂದು ಮೀಸಲಾತಿ ಒಂದೇ ಜನ ಕೊಟ್ಟಿರೋದಿಲ್ಲ. ಈ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಒಂದು ಮೀಸಲಾತಿ ಒಂದಲ್ಲ ಒಂದು ಚಿತ್ರವನ್ನು ನಾವು ಕಾಣಬೇಕು. ಎಲ್ಲರೂ ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ, ಅವರ ಜೀವನ ಚರಿತ್ರೆಯನ್ನು ಆಳವಾಗಿ ತಿಳ್ಕೊಳ್ಳೋದು ನಮ್ಮ ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳಬೇಕು. ಒಂದು ವೇಳೆ ನಾನು ಹೆಚ್ಚಿರ್ತಕ್ಕಂಥ ಅನೇಕ ಗಂಡರು ಅದರ ಗೆದ್ದೆಯನ್ನು ಮಾಡ್ತಕ್ಕಂಥ ವೇದಾಂತ ಅವ್ರ ಮಾತ್ರನೇ ಪರೀಕ್ಷೆ ಕೇಳೋದ್ರಿಂದ ನಾನು ಹೇಳಬಹುದು. ಒಂದು ಮಹಾದೇವಪ್ಪನವರು ನನಗೆ ಅತ್ಯಂತ ಆಗ್ತಿದೆ. ಅವರು ಬಾಲ್ಯದಲ್ಲಿದ್ದಾಗಲೂ ನಾನು ರಾಜಕೀಯದಲ್ಲಿ ಒಂದು ಆರೋಗ್ಯ ಕನ್ನಡ ಸಚಿವರಾಗಿದ್ದಂಥ ಕಾಲದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ. ಒಂದು ಬಾರಿ ಸೋತು ಮತ್ತೆ ನಾನು ಜಿಲ್ಲಾಪಂಚಾಯತಿದ್ದಾಗ ದಿವಂಗತ ಮಾಜಿ ಮಂತ್ರಿಯಾಗಿದ್ದಂಥ ಬಸವಯ್ಯನವರು ಇರುವಂಥ ಕಾಲದಲ್ಲಿ ಅವಾಗ ಮಾಡಿಕೊಂಡೋಗಿ ನಾನು ನನ್ನ ಜೊತೆಗೆ ಕಾಣ್ಕೊಂಡು ಮಾತಾಡಿದ್ದ ನಾನು ನಿರಂತರವಾಗಿ ಆತ್ಮೀಯರು 2008ರಲ್ಲಿ ಮತ್ತು 2013 ಮಂತ್ರಿಯಾಗಿದ್ದಂಥ ಒಂದು ಆರೋಗ್ಯ ಸಚಿವರಾಗಿದ್ದಂಥ ಕಾಲದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ರಾಜ್ಯ ಅಭಿವೃದ್ಧಿಯಲ್ಲಿ ಹೆಚ್ಚು ಆಸಕ್ತಿ ತೋರುವಂಥ ನಾಯಕರು ನಮ್ಮ ಮಾದೇವರು. ಇವತ್ತು ಅವರು ಸಮಾಜ ಕಲ್ಯಾಣ ಸಚಿವರಾಗಿ ಹೇಳಬೇಕಂದವರು ಅಂಬೇಡ್ಕರ್ ಅವರ ವಿಚಾರಧಾರೆ, ಅಂಬೇಡ್ಕರ್ ಮತ್ತು ಸಿದ್ಧಾಂತಗಳಿಗೆ ಯಾರು ಬದಲಾಗಿರ್ತಕ್ಕಂಥ ಒಬ್ಬ ಸಚಿವ, ಒಬ್ಬ ದಲಿತ ನಾಯಕ ಇದ್ದಾರೆ ಎಚ್.ಸಿ. ಮಹದೇವರು. ಮತ್ತು ಬೌದ್ಧ ಧರ್ಮದ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಒಬ್ಬ ನಮ್ಮ ನಾಯಕ ಎಚ್.ಸಿ. ಮಹದೇವರು. ಹಾಗಾಗಿ ಜಾತಿಯವರ ತಕ್ಷಣ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಎಲ್ಲ ಕಡೆ ತಿಳಿಸಬೇಕು ಅಂತೇಳಿ ಅಲ್ಲಲ್ಲಿ ನಿರಂತರವಾಗಿ ನಡೀತಿರೋದನ್ನು ನಾವು ಕಾಣ್ತೇವೆ. ಜೊತೆಯಲ್ಲಿ ಇವತ್ತು ಸಂವಿಧಾನವನ್ನು ಎಲ್ಲ ಕಾರ್ಯಕ್ರಮ ಮೊದಲಾಗ್ತದೆ ಅದನ್ನು ಓದಿ ಮಾತು ತಿಳ್ಕೊಳ್ಬೇಕು ಅಂತ ಆ ಒಂದು ಕಾರ್ಯಕ್ರಮನ ವಿದ್ಯಾರ್ಥಿಗಳನ್ನು ಕೀರ್ತಿ ಮಾಡಿ ಅವರು ಬಂದರು. ಹಾಗಾಗಿ ಇವತ್ತು ಅವರ ಹುಟ್ಟುಹಬ್ಬದ ದಿವಸ ಅವರಿಗೆ ಬಹುಶಃ ಬೌದ್ಧರ ಅನುಯಾಯಿಗಳನ್ನು ತಪ್ಪಾಗಲ್ಲ. ಭಗವಂತನ ಬುದ್ಧ ಆಯುರಾರೋಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚು ಕಾಲ ಅವರಿಗೆ ಅಧಿಕಾರ ಮುಂದೆ ಸಾಮರ್ಥ್ಯವನ್ನು ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಜನತೆ ಮನೋರಂಜಿತರವರೇ, ವೇದಿಕೆಯಲ್ಲಿ ಮುಂದೆ ಉಪನ್ಯಾಸವನ್ನು ನೀಡಲಿರುವ
ನಮ್ಮ ಬಹಳ ಪ್ರಿಯರಾದ ಸನ್ಮಾನ್ಯ ದಿನೇಶ್ ಅಮೀನ್ ಅವರೇ, ಸರಸ್ವತಿ ಅವರೇ ಮತ್ತು ಎಲ್ಲ ಮಹನೀಯರೇ, ಸ್ನೇಹಿತರು, ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಆರಂಭವಾದ್ದರಿಂದ ನಾವೆಲ್ಲರೂ ಜವಾಬ್ದಾರಿಯಿಂದ ನಮ್ಮ ಸಮಯವನ್ನು ವಿನಿಯೋಗಿಸಿಕೊಳ್ಬೇಕು ಎಂಬ ಪ್ರಶ್ನೆ ನನಗಿದೆ. ಈ ಹಿನ್ನೆಲೆಯಲ್ಲಿ ಒಂದು 2 ಮಾತುಗಳನ್ನು ಮಾತ್ರ ತಮ್ಮ ಮುಂದೆ ಪ್ರಯತ್ನಿಸ್ತೇನೆ. ಭಾರತದ ಸಂವಿಧಾನ ಎಂಬುದು ಅದು ಒಂದು ಆಧರಿಸುವ ಗೌರವಿಸುವ ಒಂದು ಗ್ರಂಥ ಮಾತ್ರ ಆಗದೆ ಅದು ನಮ್ಮ ಬದುಕಿನ ಭಾಗ ಆಗಬೇಕಾದ್ರೆ ನಾವು ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾಗುತ್ತೆ. ಸಂವಿಧಾನ ಈಗ ನಾವೆಲ್ಲ 60ರ ದಶಕದಲ್ಲಿ ಶಾಲೆಗೆ ಸೇರಿ ಸುಮಾರು 79ರವರೆಗೆ ಓದಿಕೊಂಡು ಬಂದ ಕಾಲಘಟ್ಟ ಏನಿದೆ, 60ರಿಂದ 79 ಸುಮಾರು 20 ವರ್ಷಗಳ ಅವಧಿ. ಆವಾಗ ನಮಗೆ ಪಠ್ಯ ಪುಸ್ತಕದಲ್ಲಿ ಸಂವಿಧಾನ ಅಂತ ಒಂದು ಮಾಹಿತಿ ಇತ್ತು. ಅದನ್ನು ಬರೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ವಿವರ ಕೂಡ ಇತ್ತು. ಅದರ ಆಚೆಗೆ ನಾವು ಸಂವಿಧಾನದ ಬಗ್ಗೆ ಬಹಿರಂಗವಾದ ಚರ್ಚೆ ಮಾಡಿದ್ದಾಗಲಿ ಅಥವಾ ಒಂದು ಕಾರ್ಯಕ್ರಮ ಆರಂಭವಾದಾಗ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿದ್ದಾಗಲಿ ಅಥವಾ ಸಂವಿಧಾನದ ಬಗ್ಗೆ ಅತ್ಯಂತ ಸರಳವಾದ ನಿರೂಪಣೆ ಭಾಷೆಯಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿದ್ದಾಗಲಿ ನಡೆದಿಲ್ಲ. ಆದರೆ 2014ರ ಅನಂತರ ಪ್ರಧಾನಮಂತ್ರಿ ಮೋದಿಯವರು ಅಧಿಕಾರ ಸ್ವೀಕರಿಸಿದ ಮೇಲೆ ಅಧಿಕಾರದ ಬೇರೆ ಬೇರೆ ಸ್ಥಾನಗಳನ್ನ ಆಕ್ರಮಿಸಿಕೊಂಡಂತ ಹಿಂದುತ್ವವಾದಿಗಳು ಸಂವಿಧಾನವನ್ನ ಅವರ ಕಾರಣಗಳಿಗೋಸ್ಕರ ಗೌಣಗೊಳಿಸಿ ಎಷ್ಟೋ ಬಾರಿ ಸಂವಿಧಾನದ ವಿರುದ್ಧವಾದ ಹೇಳಿಕೆಗಳನ್ನ ನೀಡುತ್ತಿರುವಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ಪ್ರಜ್ಞೆ ಮೂಡಿತು. ಏನು ಅಂತಂದ್ರೆ, ಈ ಸಂವಿಧಾನವನ್ನು ರಕ್ಷಿಸಬೇಕಾದಂತಹ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ಆ ಸಂವಿಧಾನವನ್ನು ನಾವು ರಕ್ಷಿಸಿದ್ರೆ ನಮ್ಮನ್ನು ರಕ್ಷಿಸುವ ಒಂದು ಜವಾಬ್ದಾರಿಯನ್ನ ಸಂವಿಧಾನ ಕೂಡ ಹೊತ್ತುಕೊಳ್ತದೆ. ಹಾಗಾಗಿ ಸಂವಿಧಾನ ಎಂಬುದು ಒಂದು ಆರಾಧನೆಯ ಗ್ರಂಥ ಆಗುವುದು ಬೇಡ. ಆರಾಧನೆಯ ಗ್ರಂಥವಾಗಿ ಭಗವದ್ಗೀತೆ ಇದೆ, ಆಮೇಲೆ ಕೆಲವರಿಗೆ ವೇದೋಪನಿಷತ್ತುಗಳಿವೆ. ನಮಗೆ ಸಂವಿಧಾನ, ಭಾರತೀಯ ಸಂವಿಧಾನ ಎಂಬುದು ಒಂದು ಆರಾಧನಾ ಗ್ರಂಥ ಅಲ್ಲ, ಒಂದು ಪಠಣ ಮಾಡುವ ಗ್ರಂಥವೂ ಅಲ್ಲ. ಅದು ನಮ್ಮ ಬದುಕಿನ ಭಾಗವಾಗಿ ಕ್ಷಣ ಕ್ಷಣಕ್ಕೂ ಕೂಡ ನಮಗೆ ಮಾರ್ಗದರ್ಶನ ಮಾಡುವಂತ ನಮಗೊಂದು ಕೈಪಿಡಿ ಆಗಬೇಕು, ಒಂದು ಕೈಪಿಡಿ ಆಗಬೇಕು. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಭಾರತಕ್ಕೆ ಒಂದು ಸಂವಿಧಾನ ಬರುವಲ್ಲಿ ಹೊರಗೆ ಭಾರತದ ಒಟ್ಟು ಚರಿತ್ರೆ, ಅದನ್ನ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಅದು ಅಸಮಾನ ಚರಿತ್ರೆ. ಇಲ್ಲಿಯ ಭಾಷೆಗಳನ್ನ 2011ರ ಜನಗಣತಿಯ ಪ್ರಕಾರ ಭಾರತ ದೇಶದಲ್ಲಿ 19,569 ಭಾಷೆಗಳಿವೆ. ಈ ಎಲ್ಲ ಭಾಷೆಗಳು ಭಾರತದ ವೈವಿಧ್ಯವನ್ನು ಹೇಳ್ತದೆ. ಆದರೆ ಕಾರಣಾಂತರಗಳಿಂದ ಈ ವೈವಿಧ್ಯವನ್ನ ಮರೆಸಿ ಭಾಷೆಗಳನ್ನ ಮೇಲೆ ಕೆಳಗೆ ನಿಲ್ಲಿಸಲಾಗಿದೆ, ಶ್ರೇಣೀಕರಣದಲ್ಲಿ ನಿಲ್ಲಿಸಲಾಗಿದೆ. ಅದರ ಮೇಲ್ತುದಿಯಲ್ಲಿ ಸಂಸ್ಕೃತ, ಅದರ ಕೆಳತುದಿಯಲ್ಲಿ ಅನೇಕ ದಲಿತರಾಡುವ ಭಾಷೆಗಳು. ಅದು ಇದೇಂತಲೇ ಗೊತ್ತಿಲ್ಲ ಭಾರತಕ್ಕೆ. ಭಾರತದ ಕೋಟ್ಯಂತರ ಜನಕ್ಕೆ ಭಾರತದಲ್ಲಿ ಎಷ್ಟು ಭಾಷೆಗಳಿವೆ ಅಂತ ಗೊತ್ತಿಲ್ಲ.